ಈ ಲೋಕದಲ್ಲಿ ಎಲ್ರಿಗೂ ಅವರವರದ್ದೇ ಆದ ಚಿಂತೆಗಳಿದ್ದೇ ಇವೆ. ಆಳಿಗೂ ಚಿಂತೆ, ಅರಸನಿಗೂ ಚಿಂತೆ. ಬಡ ಕೂಲಿ ಕಾರ್ಮಿಕನಿಗೆ ತನ್ನ ಕುಟುಂಬಕ್ಕೆ ಅವತ್ತಿನ ತುತ್ತು ಸಂಪಾದಿಸುವ ಚಿಂತೆ, ಮಧ್ಯಮ ವರ್ಗದವನಿಗೆ ಮನೆಗೆ ವಾಹನಕ್ಕೆ ಮಾಡಿರುವ ಸಾಲ ತೀರಿಸೋ ಚಿಂತೆ. ಹಾಗೆ ಈ ದೇಶದ ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ ಕೂಡ ಚಿಂತೆಯಿಂದ ಮುಕ್ತರಲ್ಲ. ಅವರನ್ನೂ ಒಂದು ಚಿಂತೆ ಕಾಡ್ತಿದೆ. ಅದೇನ್ ಗೊತ್ತಾ? ತನ್ನ ಎಕ್ಸ್ ಅಂದರೆ ಟ್ವಿಟರ್ ಫಾಲೋವರ್ಸ್ ಸಂಖ್ಯೆ ಏನೇ ಮಾಡಿದ್ರೂ 4.9 ಕೋಟಿಯಿಂದ 5 ಕೋಟಿಗೆ ತಲುಪ್ತಾ ಇಲ್ಲ ಅನ್ನೋ ಚಿಂತೆ. ಅದಕ್ಕೆ ಹೇಳಿದ್ದು, ದೊಡ್ಡವರನ್ನ ನೋಡಿ ಇವರಿಗೇನ್ ದಾಡಿ ಆರಾಮಾಗಿದ್ದಾರೆ ಅಂತ ಅಂದ್ಕೋಬೇಡಿ, ಅವರಿಗೂ ಅವರದ್ದೇ ಆದ ಚಿಂತೆಗಳಿವೆ. ಅಮಿತಾಬ್ ಬಚ್ಚನ್ ಅಂತೂ ಈ ಬಗ್ಗೆ ಅದೆಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ ಅಂದ್ರೆ ಅವರದನ್ನೇ ಟ್ವೀಟ್ ಕೂಡ ಮಾಡಿ ಹೇಳಿದ್ದಾರೆ. ಬಹಳ ಪ್ರಯತ್ನ ಪಟ್ಟೆ, ಆದರೆ ಈ 49 ಮಿಲಿಯನ್ ಅಂದರೆ 4.9 ಕೋಟಿ ಫಾಲೋವರ್ಸ್ಗಳ ಸಂಖ್ಯೆ ಹೆಚ್ಚಾನೇ ಇಲ್ಲ. ನಿಮ್ಮಲ್ಲೇನಾದ್ರೂ ಉಪಾಯ ಇದ್ರೆ ಹೇಳಿ ಅಂತ ಬಿಗ್ ಬಿ ಅಮಿತಾಬ್ ಬಚ್ಚನ್ ತನ್ನ ಫಾಲೋವರ್ಸ್ಗಳ ಬಳಿನೇ ಗೋಕರೆದಿದ್ದಾರೆ. ಇದಕ್ಕಿಂತ ಚಿಂತಾಜನಕ ಸ್ಥಿತಿ ಏನಿದೆ? ಟ್ವಿಟರ್ನಲ್ಲಿ 10-20 ಸಾವಿರ ಫಾಲೋವರ್ಸ್ ಪಡೆಯೋದೇ ದೊಡ್ಡ ಸವಾಲು. ಹಾಗಿರುವಾಗ ತನಗಿರುವ 4.9 ಕೋಟಿ ಫಾಲೋವರ್ಸ್ ಸಂಖ್ಯೆ ಅಮಿತಾಬ್ಗೆ ಸಣ್ಣದಾಗಿ ಕಾಣ್ತಿದೆ. ಅದು 5 ಕೋಟಿ ದಾಟುವ ಗಳಿಗೆಗಾಗಿ ಅವರು ಕಾತರದಿಂದ ಕಾಯ್ತಿದ್ದಾರೆ. ಆದರೆ ಅದ್ಯಾಕೋ ಫಾಲೋವರ್ಸ್ ಸಂಖ್ಯೆ ಹೆಚ್ಚಾನೇ ಇಲ್ಲ. ಅಂದಹಾಗೆ ಫಾಲೋವರ್ಸ್ ಸಂಖ್ಯೆ ಹೆಚ್ಚೋಕೆ ಉಪಾಯ ಕೊಡಿ ಅಂತ ಕೇಳಿದ್ದಕ್ಕೆ ಫ್ಯಾಕ್ಟ್ ಚೆಕಿಂಗ್ ವೆಬ್ಸೈಟ್ ಆಲ್ಟ್ ನ್ಯೂಸ್ನ ಸಹಸ್ಥಾಪಕ ಮೊಹಮ್ಮದ್ ಜುಬೇರ್ ಅವರು ಅಮಿತಾಬ್ಗೆ ಒಂದೊಳ್ಳೆ ಸಲಹೆ ಕೊಟ್ಟಿದ್ದಾರೆ. ಸರ್, ಸ್ವಲ್ಪ ಧೈರ್ಯ ಮಾಡಿ. ಪೆಟ್ರೋಲ್, ಡೀಸೆಲ್ ಹಾಗೇನೆ LPG ಬಗ್ಗೆ ಜೋಕ್ಗಳನ್ನ ಶೇರ್ ಮಾಡಿ. 5 ಕೋಟಿ ಫಾಲೋವರ್ಸ್ 2 ದಿನಗಳಲ್ಲಿ ಆಗ್ಬಿಡ್ತಾರೆ ಅಂತ ಜುಬೇರ್ ಹೇಳಿದ್ದಾರೆ. ಅಮಿತಾಬ್ಗೆ ಜುಬೇರ್ ಕೊಟ್ಟಿರುವ ಸಲಹೆ ಹಿಂದೆ ಒಂದು ಮರ್ಮ ಇದೆ. ಅಮಿತಾಬ್ ಬಚ್ಚನ್ UPA ಸರ್ಕಾರ ಇರುವಾಗ ಪ್ರತಿ ಬಾರಿ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿದಾಗ ಅದನ್ನ ಟೀಕಿಸುವ ಜೋಕ್ಗಳನ್ನ ಟ್ವೀಟ್ ಮಾಡ್ತಿದ್ರು. ಎಲ್ಲಿವರೆಗೆ ಅಂತಂದ್ರೆ, ಪೆಟ್ರೋಲ್ ಎಷ್ಟು ಹಾಕಬೇಕು ಅಂತ ಪಂಪ್ ಸಿಬ್ಬಂದಿ ಕೇಳಿದ್ದಕ್ಕೆ ವಾಹನದ ಮೇಲೆ 3-4 ರೂಪಾಯಿಯದ್ದು ಹಾಕು, ಅದಕ್ಕೆ ಬೆಂಕಿ ಕೊಡಬೇಕಾಗಿದೆ ಅಂತ ಮುಂಬೈ ಜನ ಹೇಳ್ತಿದ್ದಾರೆ ಅಂತ ಟ್ವೀಟ್ ಮಾಡಿದ್ರು ಅಮಿತಾಬ್. ಆಗ ಪೆಟ್ರೋಲ್ ಬೆಲೆ ಇದ್ದಿದ್ದು 78 ರೂಪಾಯಿ 57 ಪೈಸೆ. ಆದರೆ ಈಗ ಪೆಟ್ರೋಲ್ ಬೆಲೆ 100 ರೂಪಾಯಿ ಆದಾಗ, 100 ರೂಪಾಯಿ ದಾಟಿದಾಗಲೂ ಅಮಿತಾಬ್ ಬಚ್ಚನ್ ಒಂದೇ ಒಂದು ಟ್ವೀಟ್ ಮಾಡಿಲ್ಲ, ಒಂದೇ ಒಂದು ಜೋಕ್ ಹಾಕಿಲ್ಲ. ಸರ್ಕಾರದ ಕುರಿತು ಟೀಕೆ ಟಿಪ್ಪಣಿಯಂತೂ ಇಲ್ವೇ ಇಲ್ಲ. ಏನಿದ್ರೂ ತೀರಾ ಯಾರಿಗೂ ಬೇಜಾರಾಗದ ಹಾಗೆ ಸಿನಿಮಾ ಬಗ್ಗೆ, ಜೀವನದ ಬಗ್ಗೆ ಸುಮ್ಮನೆ ಒಂದಷ್ಟು ಸಾಲುಗಳು ಅಷ್ಟೇ. ಅಮಿತಾಬ್ ಬಚ್ಚನ್ ಮಾತ್ರವಲ್ಲ, ಅನುಪಮ್ ಖೇರ್, ಅಕ್ಷಯ್ ಕುಮಾರ್ ಸಹಿತ ಬಾಲಿವುಡ್ನ ಹಲವು ನಟರು UPA ಸರ್ಕಾರ ಇದ್ದಾಗ ಬೆಲೆ ಏರಿಕೆ ಬಗ್ಗೆ ಭಾರಿ ತಲೆ ಕೆಡಿಸ್ಕೊಂಡಿದ್ರು. ಆದರೆ ಈಗ ಬೆಲೆ ಏರಿಕೆ ಅತ್ಯಂತ ಹೆಚ್ಚಿರುವಾಗ ಅದೇ ನಟರು ಬಾಯಿಗೆ ಬೀಗ ಜಟ್ಕೊಂಡು ಕೂತಿದ್ದಾರೆ. ಅದನ್ನೇ ಮೊಹಮ್ಮದ್ ಜುಬೇರ್ ಅವರು ಅಮಿತಾಬ್ಗೆ ಪರೋಕ್ಷವಾಗಿ ನೆನಪಿಸಿದ್ದಾರೆ. ದೊಡ್ಡ ಸಂಖ್ಯೆಯ ಫಾಲೋವರ್ಸ್ ಇರುವ ಸೆಲೆಬ್ರಿಟಿಗಳು ಸರ್ಕಾರದ ಕಾರ್ಯವೈಖರಿ ಬಗ್ಗೆ ತಮ್ಮ ಪ್ರಾಮಾಣಿಕ ಅಭಿಪ್ರಾಯವನ್ನ ಕೇಳಿದ್ರೆ, ಅದರ ಬಗ್ಗೆ ವ್ಯಂಗ್ಯ, ತಮಾಷೆ ಇತ್ಯಾದಿ ಮಾಡಿದ್ರೆ ಅದರಿಂದ ಜನರಲ್ಲೂ ಜಾಗೃತಿ ಮಾಡುತ್ತೆ. ಇನ್ನಷ್ಟು ಜನ ಅವರ ಫಾಲೋವರ್ಸ್ ಆಗ್ತಾರೆ. ಆದರೆ ಬರೀ ಏನೇನೋ ಟ್ವೀಟ್ ಮಾಡ್ತಾ ಇದ್ರೆ ಈಗಾಗಲೇ ಬೆಲೆ ಏರಿಕೆ, ನಿರುದ್ಯೋಗ ಇತ್ಯಾದಿಗಳಿಂದ ಹೈರಾಣಾಗಿರುವ ಜನ ಆದ್ರೂ ಯಾಕೆ ಆ ಟ್ವೀಟ್ಗಳನ್ನ ನೋಡ್ತಾರೆ? ಅಂದಹಾಗೆ ಅಮಿತಾಬ್ ಅವರ ಈ ಸಲಹೆ ಕೇಳಿದ ಟ್ವೀಟ್ಗೆ ಹಲವು ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಹಲವರು ಇಲಾನ್ ಮಸ್ಕ್ನ AI ಟೂಲ್ ಗ್ರೋಕ್ನ ಪ್ರಶ್ನೆ ಕೇಳಿ ಅಮಿತಾಬ್ಗೆ ಸಲಹೆ ಕೊಡು ಅಂತ ಹೇಳಿದ್ದಾರೆ. ಇನ್ನು ಕೆಲವರು ಅಮಿತಾಬ್ ಹಾಗೇನೆ ರೇಖಾ ಅವರ ಹಳೆಯ ಪ್ರೇಮ ಕಥೆಯನ್ನ ನೆನಪಿಸಿ ರೇಖಾ ಜೊತೆ ಫೋಟೋ ಹಾಕಿ ಅಂತ ಹೇಳಿದ್ದಾರೆ. ಪೆಟ್ರೋಲ್ ಬೆಲೆ ಏರಿಕೆ ಬಗ್ಗೆ ಮಾತಾಡಿ ಅಂತಾನೂ ಜುಬೇರ್ ಅಲ್ಲದೆ ಇನ್ನೂ ಕೆಲವರು ಸಲಹೆ ಕೊಟ್ಟಿದ್ದಾರೆ. 4.9 ಕೋಟಿ ಫಾಲೋವರ್ಸ್ ಅಂದ್ರೆ ಸಣ್ಣ ಸಂಖ್ಯೆ ಏನಲ್ಲ. ಭಾರತದಲ್ಲಿ 10 ಕೋಟಿಗೂ ಹೆಚ್ಚು ಫಾಲೋವರ್ಸ್ ಇರುವ ಪ್ರಧಾನಿ ಮೋದಿ ಹಾಗೂ ಸುಮಾರು 6 ಕೋಟಿ ಫಾಲೋವರ್ಸ್ ಇರುವ ವಿರಾಟ್ ಕೊಹ್ಲಿಯನ್ನ ಬಿಟ್ರೆ 3ನೇ ಅತಿ ಹೆಚ್ಚು ಫಾಲೋವರ್ಸ್ ಇರುವ ಸೆಲೆಬ್ರಿಟಿ ಅಂದ್ರೆ ಅದೇ ಅಮಿತಾಬ್ ಬಚ್ಚನ್. ಆದರೆ ಈ ದೇಶದ 100 ಕೋಟಿಗೂ ಹೆಚ್ಚು ಜನಸಾಮಾನ್ಯರಿಗೆ ಪ್ರತಿದಿನ ಅವರ ಬದುಕಿನಲ್ಲಿ ಎದುರಿಸಬೇಕಾದ ಸವಾಲುಗಳು ಹತ್ತಾರಿರುತ್ತೆ. 80 ಕೋಟಿ ಜನ ಹೊಟ್ಟೆ ತುಂಬೋಕೆ ಸರ್ಕಾರ ಕೊಡುವ ಉಚಿತ ಅಕ್ಕಿ, ಧಾನ್ಯವನ್ನೇ ನಂಬಿಕೊಂಡಿದ್ದಾರೆ. ಅವರಿಗೂ ಇತರರಿಗೂ ವಸತಿ, ಉಡುಪು, ಆರೋಗ್ಯ, ಶಿಕ್ಷಣ ಸಹಿತ ಇತರ ಮೂಲಭೂತ ಸೌಲಭ್ಯಗಳನ್ನು ಸಂಪಾದನೆ ಮಾಡಿಕೊಳ್ಳೋದೇ ಪ್ರತಿದಿನದ ದೊಡ್ಡ ಸವಾಲು. ಹಾಗಿರುವಾಗ ಅಚ್ಚೇ ದಿನ ಕೊಡ್ತೀವಿ ಅಂತ ಹೇಳಿ ಬಂದಿರುವ ಸರ್ಕಾರ ಬೆಲೆ ಏರಿಕೆ, ನಿರುದ್ಯೋಗ, ಹಣದುಬ್ಬರ, ನೋಟ್ ಬ್ಯಾನ್, GST ಅದು ಇದು ಅಂತ ಅವರ ಜೀವನವನ್ನ ಹೈರಾಣ್ ಮಾಡಿಬಿಟ್ಟಿದೆ. ಅಮಿತಾಬ್ರನ್ನ ಇಷ್ಟು ದೊಡ್ಡ ಸೂಪರ್ ಸ್ಟಾರ್ ಮಾಡಿದ, ತನ್ನ ಟ್ವಿಟರ್ ಫಾಲೋವರ್ ಸಂಖ್ಯೆ ಇಷ್ಟು ಹೆಚ್ಚಿಸಿದವರು ಈ ದೇಶದ ಜನಸಾಮಾನ್ಯರು. ಅವರ ಸಮಸ್ಯೆ, ಸವಾಲುಗಳ ಬಗ್ಗೆ ಒಂದೇ ಒಂದು ಮಾತಾಡದೆ, ಸಮಾಧಾನ ಹೇಳ್ದೆ, ನನ್ನ ಫಾಲೋವರ್ ಸಂಖ್ಯೆ 5 ಕೋಟಿ ಆಗಿಲ್ಲ ಅಂತ ಕೊರಗೋ ಅಮಿತಾಬ್ ಬಚ್ಚನ್ಗೆ ಏನ್ ಹೇಳೋದು? ಅಂದಹಾಗೆ ಸಲಹೆ ಕೇಳಿದ ಬಳಿಕ ಅಮಿತಾಬ್ ಬಚ್ಚನ್ ಇನ್ನೂ 2 ಟ್ವೀಟ್ ಮಾಡಿದ್ದಾರೆ. ಒಂದರಲ್ಲಿ, ನೀವೆಲ್ಲರೂ ಕೊಟ್ಟ ಸಲಹೆಗೆ ಧನ್ಯವಾದಗಳು, ಆದರೆ ಒಂದೇ ಒಂದು ಸಲಹೆ ಉಪಯೋಗಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ, ಇನ್ನೊಂದು ಟ್ವೀಟ್ನಲ್ಲಿ ಫಾಲೋವರ್ಸ್ ಹೆಚ್ಚಿಸುವ ಉಪಾಯ ಈಗ ನನಗೆ ಗೊತ್ತಾಯ್ತು, ಕಡಿಮೆ ಮಾತಾಡಬೇಕು, ಕಡಿಮೆ ಬರಿಬೇಕು ಅಂತ ಹೇಳಿದ್ದಾರೆ. ಯಾರಿಗೂ ಕೆಲಸಕ್ಕೆ ಬಾರದ ಟ್ವೀಟ್ ಬರೆಯೋದಕ್ಕಿಂತ ಬರೀದೇ ಇರೋದೇ ಒಳ್ಳೆಯದು. ಏನಂತೀರಿ? ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.